ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಪರಿಯ ನಾನೆಂತೂ ಪೇಳ್ವೆನು ಎಂದು ಓಚಯ್ಯನವರ ಮಠಗಳಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿನ ಹುಡುಗರು ಹೇಳುವುದಕ್ಕೂ ನಮ್ಮ ಕಾಳೇನಹಳ್ಳಿಯ ಕಾಳಿಂಗೇಗೌಡನೇ ಹೇಳುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಶಾಲೆಯ ಹುಡುಗರಿಗೆ ಈ ಹಾಡಿನಿಂದ ಪ್ರಾರಂಭವಾಗುವ ಗೋವಿನ ಕಥೆಯು ಪಠ್ಯಪುಸ್ತಕದ ಒಂದು ಪದ್ಯ. ಆದರೆ ಕಾಳಿಂಗೇಗೌಡನಿಗೆ ಅದು ಅವನ ಪೂರ್ವಜರ ಕಾಲದಲ್ಲಿ ನಡೆದ ಸತ್ಯವಾದ ಘಟನೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ಒಂದು ಹೊಸ ಪ್ರಯತ್ನವನ್ನು ಶುರು ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ನೆಚ್ಚಿನ ಒಂದು ಕನ್ನಡ ಕಾದಂಬರಿಯನ್ನು ಪುಟಗಳಾಗಿ ಓದುತ್ತಾ ಹೋಗ್ತೀನಿ. ನಿಮಗೆ ಆ ಕಾದಂಬರಿ ಯಾವುದು ಅಂತ ಗೊತ್ತಾಯಿತು, ಕಂಡಿಡಿದ್ರಿ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಕಾದಂಬರಿ ಮುಗಿಯೋದ್ರೊಳಗೆ ನಾನೇ ಹೇಳ್ತೀನಿ ಅದು ಯಾವ ಕಾದಂಬರಿ ಅಂತ. ಮೊದಲನೇದಾಗಿ ನಾನು ತಗೊಂಡಿರೋ ಕಾದಂಬರಿ ನನ್ನ ಇಷ್ಟದ ಲೇಖಕರಾದ ಎಸ್.ಎಲ್. ಭೈರಪ್ಪ ಅವರದು. ಈಗಾಗಲೇ ಕೆಲವರಿಗೆ ಗೊತ್ತಾಗಿರುತ್ತೆ ಇದು ಯಾವ ಕಾದಂಬರಿ ಅಂತ. ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನನ್ನ ಓದನ್ನು ಮುಂದುವರಿಸ್ತೇನೆ. ಹಾಗೆ ಇದು ಮುಂಬರುವ ವಿಡಿಯೋಗಳಲ್ಲೂ ಕೂಡ ಮುಂದುವರಿಯುತ್ತೆ. ಪುಣ್ಯಕೋಟಿ ಎಂಬ ಪಶುವು ತನ್ನ ಕಂದನ ನೆನೆದುಕೊಂಡು ಚೆನ್ನಾಗಿ ತಾ ಬರುತ್ತಿರೆ, ಇಂದು ಎನಗಾಹಾರ ಸಂದಿತು ಎನ್ನುತ್ತಲಾಗ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ಕೊಂಡಿತಾಗ ಪಶುವನು. ಆಗ ಹಸುವು ಹುಲಿಗೆ, ಒಂದು ಭಿನ್ನಹ ಹುಲಿಯ ರಾಯನೇ, ಕಂದನೈದನೇ ಮನೆಯ ಒಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ನಾನಿಲ್ಲೇ ನಿಲ್ಲುವೆ ಎಂದು ಹೇಳಿತು. ಅಮ್ಮ ನೀನು ಸಾಯಲೇಕೆ, ಎನ್ನ ತಬ್ಬಲಿ ಮಾಡಲೇಕೆ, ಸುಮ್ಮನಿಲ್ಲಿಯೇ ನಿಲ್ಲೆನ್ನುತ್ತಾ ಅಮ್ಮನಿಗೆ ಕರು ಹೇಳಿತು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗವು, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಜಗದೀಶನು ಎಂದು ಹಸುವು ತನ್ನ ಕಂದನಿಗೆ ಧರ್ಮಬೋಧೆ ಮಾಡಿ ಅಲ್ಲಿಂದ ನಡೆದು ಹಬ್ಬಿದ ಮಲೆಯ ಮಧ್ಯದೊಳಗೆ ಗಬ್ಬಿತನದೊಳು ಬೆಟ್ಟದ ಅಡಿಯಲ್ಲಿ ಕಿಬ್ಬಿಯೊಳು ತಾನಿದ್ದ ಅರ್ಬುತಾನೆಂದೆಂಬ ವ್ಯಾಘ್ರನ ಹತ್ತಿರಕ್ಕೆ ಹೋಗಿ, ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಉಂಡು ಸಂತಸಗೊಂಡು ನೀ ಭೂಮಂಡಲದೊಳು ಬಾಳಯ್ಯನೇ ಎಂದು ಹೇಳಿದಾಗ ಅದರ ಸತ್ಯಕ್ಕೆ ಮೆಚ್ಚಿ ಹುಲಿಯೇ, ಎನ್ನ ಒಡಹುಟ್ ಅಕ್ಕ ನೀನು, ನಿನ್ನ ತಿಂದು ನಾನೇನ ಪಡೆವೆ, ನಿನ್ನ ಪಾದದ ಮೇಲೆ ಬಿದ್ದು ಎನ್ನ ಪ್ರಾಣವ ಬಿಡುವೆನು ಎಂದು ಮೂರು ಮೂರ್ತಿಗೆ ಕೈಯ ಮುಗಿದು ಸೇರಿ 8 ದಿಕ್ಕ ನೋಡಿ ಹಾರಿ ಆಕಾಶಕ್ಕೆ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಈ ಕಾದಂಬರಿ ಮುಂದುವರಿಯುತ್ತೆ ಮುಂದಿನ ವಿಡಿಯೋದಲ್ಲಿ.